ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿ ಮೆಥಡಲ್ಲಿ ಫ್ರಂಟ್ ಓಪನ್ ಪ್ಲಾಕೆಟ್ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಕ್ಕೆ ನಾನು 2.25 ಮೀಟರ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಬ್ರಿಕ್ನ ಈ ರೀತಿ 2 ಫೋಲ್ಡ್ ಆಗಿ ಇಟ್ಕೊಂಡಿದ್ದೀನಿ. ಇದು ಫ್ಯಾಬ್ರಿಕ್ದ ಲೆಂತ್ ಮತ್ತು ಇದು ವಿಡ್ತ್. ಹಿಪ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಈ ಕುರ್ತಿದು ಹಿಪ್ ಸೈಜ್ 36 ಇಂಚ್. 36 ಇಂಚ್ದ 4th ಪಾರ್ಟ್ 9 ಇಂಚ್. 9 ಇಂಚ್ ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿದರೆ 11 ಇಂಚ್ ಆಗುತ್ತೆ. ನಾನಿಲ್ಲಿ 11 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಸ್ಲೀವ್ಸ್ ಕಟಿಂಗಿಗೆ ಯೂಸ್ ಮಾಡ್ಕೊಳ್ತೀನಿ. ಫ್ಯಾಬ್ರಿಕ್ನ ಈ ರೀತಿ 4 ಫೋಲ್ಡೆಡ್ ಆಗಿ ಇಟ್ಕೊಳ್ಬೇಕು. ಕುರ್ತಿದು ರೆಡಿ ಲೆಂತ್ 42 ಇಂಚ್. ಅದಕ್ಕೆ ನಾನು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ 2 ಇಂಚ್ ಕೆಳಗಡೆ ಫೋಲ್ಡಿಂಗಿಗೆ ಮತ್ತು ಮೇಲ್ಗಡೆ 1/2 ಇಂಚ್ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತೆ. ನಾನಿಲ್ಲಿ ಟೋಟಲ್ 44 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಶೋಲ್ಡರ್ ನಾನಿಲ್ಲಿ 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಆರ್ಮಲ್ ಕೂಡ ನಾನಿಲ್ಲಿ 6.5 ಇಂಚಿಗೆ ಮಾರ್ಕ್ ಮಾಡಿದೆ. ವೇಸ್ಟ್ ಲೈನ್ ನಾನಿಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಿಪ್ ಲೈನ್ 21 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ರೌಂಡ್ 34 ಇಂಚ್. 34 ಇಂಚ್ದ 4th ಪಾರ್ಟ್ 8.5 ಇಂಚ್. 8.5 ಇಂಚ್ ಮಾರ್ಕ್ ಮಾಡಿ ನಾನಿಲ್ಲಿ 2.5 ಇಂಚಿನ ಮಾರ್ಜಿನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ 11 ಇಂಚಿಗೆ ಮಾರ್ಕ್ ಮಾಡಿದೆ. ಹಿಪ್ ರೌಂಡ್ 28 ಇಂಚ್. 28ದ 4th ಪಾರ್ಟ್ 7 ಇಂಚ್. 7 ಪ್ಲಸ್ 2 ಇಂಚ್ ಮಾರ್ಜಿನ್ 9 ಇಂಚಿಗೆ ಮಾರ್ಕ್ ಮಾಡಿದೆ. ಹಿಪ್ ಕೂಡ ಹಾಗೆ. ಹಿಪ್ ರೌಂಡ್ 36 ಇಂಚ್. 36ದ 4th ಪಾರ್ಟ್ 9 ಇಂಚ್. 9 ಇಂಚ್ ಪ್ಲಸ್ 2 ಇಂಚ್ ಮಾರ್ಜಿನ್ 11 ಇಂಚಿಗೆ ಮಾರ್ಕ್ ಮಾಡಿದೆ. ಇವಾಗ ಎಲ್ಲ ಪಾಯಿಂಟ್ಸ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ನೆಕ್ ವಿಡ್ತ್ ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೀಪ್ 4 ಇಂಚಿಗೆ ಮಾರ್ಕ್ ಮಾಡಿದೆ ಮತ್ತು ಫ್ರಂಟ್ ನೆಕ್ ಡೀಪ್ 5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲುಗಡೆ ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿ ಶೋಲ್ಡರ್ ಡೌನ್ ಮಾಡ್ಕೊಳ್ಬೇಕು ಈ ಥರ. ಮತ್ತು ಇಲ್ಲಿ ಸೆಂಟರ್ಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಬ್ಯಾಕ್ ಆರ್ಮ್ ಶೇಪ್ನ ತಗೊಳ್ಬೇಕು. ಇದು ಬ್ಯಾಕ್ ಆರ್ಮ್ ಶೇಪ್. ಹಾಗೆ 1/2 ಇಂಚ್ ಒಳಗಡೆಯಿಂದ ಈ ರೀತಿ ಫ್ರಂಟ್ ಆರ್ಮ್ ಶೇಪ್ನ ತಗೊಳ್ಬೇಕು. ಇವಾಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮ್ ಶೇಪಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತಗೊಳ್ಬೇಕು ಈ ರೀತಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ರಿಮೂವ್ ಮಾಡಿದ ನಂತರ ಬ್ಯಾಕ್ ಪಾರ್ಟ್ನ ಈ ರೀತಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ಮತ್ತೆ ಅದೇ ರೀತಿ ಫೋಲ್ಡ್ ಮಾಡಿ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮ್ ಶೇಪ್ನ ಕಟ್ ಮಾಡಿ ತೆಗಿಬೇಕು. ಈ ಮಾರ್ಜಿನ್ ಸೈಡ್ ಫೋಲ್ಡಿಂಗಿಗೆ ಹೋಗುತ್ತೆ ಈ ಥರ. ಸೆಂಟರಲ್ಲಿ ಬಟನ್ ಪ್ಲಾಕೆಟ್ ಬರೋದ್ರಿಂದ ಕಟ್ ಮಾಡ್ಕೊಳ್ಬೇಕು ಈ ಥರ. ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಕಂಪ್ಲೀಟ್ ಆಯಿತು ಈ ರೀತಿ. ಇವಾಗ ಸ್ಲೀವ್ಸ್ಗೆ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡೆಡ್ ಸೈಡ್ ಇದು. ಸ್ಲೀವ್ದ ಲೆಂತ್ ನಾನಿಲ್ಲಿ 12 ಇಂಚ್ ತಗೊಂಡಿದ್ದೀನಿ ಮತ್ತು ಆರ್ಮೋಲ್ ರೌಂಡ್ ಪ್ಲಸ್ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಾನಿಲ್ಲಿ 9 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಮೇಲುಗಡೆ ಈ ರೀತಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 3 ಇಂಚಿಗೆ ಮಾರ್ಕ್ ಮಾಡಿದ ನಂತರ ಈ ಥರ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಬೇಕು 2 ಇಂಚ್. ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿ ಸ್ಲೀವ್ಸ್ದ ಶೇಪನ್ನು ತಗೊಳ್ಬೇಕು ಈ ರೀತಿ.
ಸ್ಲೀವ್ಸ್ದ ಬಾಟಮ್ ನಾನಿಲ್ಲಿ 6 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಎರಡು ಪಾಯಿಂಟ್ಸ್ನು ಕೂಡ ಈ ಥರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ರಿಮೂವ್ ಮಾಡಿದ ನಂತರ ಸ್ಲೀವ್ಸ್ನ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರಂಟ್ ಆರ್ಮ್ ಶೇಪ್ನ ತಗೊಳ್ಬೇಕು ಈ ರೀತಿ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಫ್ರಂಟಲ್ಲಿ ಬಟನ್ ಪ್ಲಾಕೆಟ್ ಬರೋದ್ರಿಂದ ಈ ಥರ ಎರಡು ಸೈಡ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ರೈಟ್ ಸೈಡ್ ಪಟ್ಟಿದು ವಿಡ್ತ್ 3 ಇಂಚ್ ತಗೊಂಡಿದ್ದೀನಿ ಮತ್ತು ಲೆಫ್ಟ್ ಸೈಡ್ದು ಪಟ್ಟಿದು ವಿಡ್ತ್ ನಾನಿಲ್ಲಿ 2 ಇಂಚ್ ತಗೊಂಡಿದ್ದೀನಿ. ಎರಡು ಪಟ್ಟಿನೂ ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಾನಿಲ್ಲಿ 3 ಇಂಚ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಪಟ್ಟಿನ ಈ ರೀತಿ ಅಡ್ಡಗಡೆ ಇಟ್ಕೊಂಡು ಸ್ಟಿಚ್ ಹಾಕೊಳ್ಬೇಕು. ಸ್ಟಿಚ್ ಮಾಡಿದ ನಂತರ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ 1/2 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟಾಪಲ್ಲಿ ಒಂದು ಸ್ಟಿಚ್ ಹಾಕೊಳ್ಬೇಕು ಈ ಥರ. ಇವಾಗ ಒನ್ ಸೈಡ್ ಪಟ್ಟಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ಸೈಡಲ್ಲಿ 2 ಇಂಚ್ ಪಟ್ಟಿನ ಈ ರೀತಿ ಹಾಫ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಬೇಕು ಈ ಥರ. ಸ್ಟಿಚ್ ಮಾಡಿ ಆದ ನಂತರ ಈ ರೀತಿ ಫುಲ್ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಹಾಕೊಳ್ಬೇಕು. ಇವಾಗ ಎರಡೂ ಕಡೆ ಪಟ್ಟಿ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಈ ಥರ. ಇವಾಗ ಮೇಲುಗಡೆ ಶೋಲ್ಡರಿಂದ ಕೆಳಗಡೆ 30 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ. ತರ್ಟಿ ಇಂಚಿಗೆ ಮಾರ್ಕ್ ಮಾಡಿದ ನಂತರ ಒಂದು ಸೈಡ್ ಫುಲ್ ಟರ್ನ್ ಮಾಡಿ ಸ್ಟಿಚ್ ಮಾಡಿದ್ದ ಸೈಡ್ನ ಈ ರೀತಿ ಇಟ್ಕೊಂಡು ಸೆಂಟರಲ್ಲಿ 1/4 ಇಂಚ್ ಗ್ಯಾಪ್ ಬಿಟ್ಟಿದ್ರೆ ಸ್ಟಿಚ್ ಹಾಕೊಳ್ಬೇಕು. 30 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ತನಕ ಸ್ಟಿಚ್ ಹಾಕೊಳ್ಬೇಕಿದ್ದಾರೆ. ಫ್ರಂಟಲ್ಲಿ ಕೆಳಗಡೆ ಈ ರೀತಿ ಓಪನ್ ಬರುತ್ತೆ. ಈ ಥರ ಸೆಂಟ್ರಲ್ಲಿ ಒಂದು 1/4 ಇಂಚ್ ಗ್ಯಾಪ್ ಇಟ್ಟು ಈ ಥರ ಸ್ಟಿಚ್ ಹಾಕೊಳ್ಬೇಕು.
ಇವಾಗ ನೆಕ್ ಪಾರ್ಟ್ಗೆ ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ರಾಸ್ ಪಟ್ಟಿನ ಈ ರೀತಿ ಹಾಫ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ ನಂತರ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕಿದ ನಂತರ ನೆಕ್ ಪಾರ್ಟಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಫುಲ್ ಟರ್ನ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಫ್ರಂಟ್ ನೆಕ್ ಪಾರ್ಟ್ ಈ ರೀತಿ ರೆಡಿಯಾಗಿದೆ. ಇದೇ ಮೆಥಡಲ್ಲಿ ಬ್ಯಾಕ್ ನೆಕ್ನು ಕೂಡ ಸ್ಟಿಚ್ ಮಾಡಿಕೊಳ್ಬೇಕು. ಇವಾಗ ಎರಡು ಸೈಡ್ ಶೋಲ್ಡರ್ ಪಾರ್ಟ್ನ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ಸ್ಲೀವ್ಸ್ಗೆ 3 ಇಂಚ್ ಬಿಡ್ತಿರುವಂತಹ 2 ಪಟ್ಟಿನ ತಗೊಂಡಿದ್ದೀನಿ. ಈ ರೀತಿ 3 ಇಂಚ್ ವಿಡ್ತ್ ಮತ್ತು 6 ಇಂಚ್ ಲೆಂತ್ ಇರುವಂತಹ ಇನ್ನೊಂದು ಪಟ್ಟಿನ ತಗೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ವಿ ಶೇಪ್ನ ತಗೊಳ್ಬೇಕು. ವಿ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟಿಚ್ ಮಾಡಿದ ನಂತರ ಇದನ್ನು ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೊಳ್ಬೇಕು. ಈ ರೀತಿ ಉಲ್ಟಾ ಟರ್ನ್ ಮಾಡಿದ ನಂತರ ಮೇಲ್ಗಡೆ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ 3 ಇಂಚ್ ಪಟ್ಟಿ ತಗೊಂಡಿದ್ದೆ ಅಲ್ಲ, ಅದನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟ್ರಲ್ಲಿ ಇದನ್ನು ಈ ರೀತಿ ಇಟ್ಕೊಂಡು ಇನ್ನೊಂದು ಪಟ್ಟಿನೂ ಕೂಡ 2 ಸೈಡ್ ಸೀದಾ ಸೈಡ್ ಬರೋ ಹಾಗೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ನಾನು ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಟರ್ನ್ ಮಾಡಿ ಆದ ನಂತರ ಈ ಥರ ಸ್ಲೀವ್ಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು.
ಸ್ಟಿಚಿಂಗ್ ಮಾಡಿ ಆದ ನಂತರ ಇಲ್ಲಿ ಬಟನ್ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾನು 2 ಸ್ಲೀವ್ಸ್ನು ಕೂಡ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸೆಂಟ್ರಲ್ಲಿ ಈ ಥರ ಬಟನ್ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಎಲ್ಲ ಬಟನ್ಸ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಬಟನ್ಸ್ನು ಕೂಡ ಈ ರೀತಿ ಅಟ್ಯಾಚ್ ಮಾಡಿ ಆಗಿದೆ. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸ್ಲೀವ್ಸ್ನು ಕೂಡ ಸೇಮ್ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದ ನಂತರ ಈ ಥರ ಫಿಟ್ಟಿಂಗ್ ಮಾರ್ಜಿನ್ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಇವಾಗ ಕೊನೆಯದಾಗಿ ಕುರ್ತಿ ಸೈಡಲ್ಲಿ ಓಪನ್ ಬರುತ್ತಲ್ಲ, ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೈಡ್ ಸ್ಲಿಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.